ಪ್ರೀತಿ ಒಂಥರ ಮಳೆ ನಿಜ, ಆದರೆ ಮಳೆ ಮಣ್ಣಿನ ಮೇಲೆ ಬಿದ್ದರೆ ಪೈರು ಕೊಡುತ್ತೆ, ಕಲ್ಲಿನ ಮೇಲೆ ಬಿದ್ದರೆ ಏನು ಪ್ರಯೋಜನ? ವೇಸ್ಟ್ ಅಲ್ವಾ? ಮಣ್ಣು ಉಪಯೋಗಿಸಿ ಬೊಂಬೆ ಮಾಡ್ಬೋದು ಸರ್, ಆದರೆ ಕೆಳಗೆ ಬಿದ್ದರೆ ಒಡೆದು ಹೋಗ್ಬಿಡುತ್ತೆ. ಅದೇ ಕಲ್ಲಲ್ಲಿ ಶಿಲೆ ಕೆತ್ಬೋದು, ಅದು ವರ್ಷಾನ್ಗಟ್ಲೆ ಆದರೂ ಒಂದು ಕಿಂಚಿತ್ತು ಏನೂ ಆಗಲ್ಲ. ಜಗತ್ತಿನ ಅದ್ಭುತ ಎಲ್ಲ ಮಣ್ಣಿಂದ ಅಲ್ಲ, ಕಲ್ಲಿಂದನೇ ಕಟ್ಟಿರೋದು ಸರ್. ಅದನ್ನ ಕೆತ್ತೋದಿಕ್ಕೆ ತಾಳ್ಮೆ ಇರೋ ಒಬ್ಬ ಶಿಲ್ಪಿ ಬೇಕು ಅಷ್ಟೆ. ನಿಮ್ ಪ್ರೀತಿ ಆ ಕಲ್ ಮೇಲೆ ಬಿದ್ರೆ ಇಡೀ ಪ್ರಪಂಚನೇ ತಿರುಗಿ ನೋಡೋವಂಥ ಶಿಲೆ ಅದಾಗತ್ತೆ ಅನ್ನೋದು ನನ್ನ ನಂಬಿಕೆ. ತುಂಬ ಚಿಕ್ಕ ವಯಸ್ಸಾದರೂ ಈ ಮಣ್ಣು ಕಲ್ಲಿನ ಕತೆ ಹೇಳಿ ನನಗೊಂಥರ ಪಾಠನೇ ಮಾಡ್ತಾ ಇದೆಯಾ. ನಿನಗೊಂದು ವಿಷಯ ನೆನಪಿರಲಿ ರುಕ್ಕು, ಶಿಲೆ ಮಾಡೋದು ಎಲ್ಲ ಕಲ್ಲಿಂದನೂ ಸಾಧ್ಯ ಇಲ್ಲ. ಕೆಲವು ಕಲ್ಲಿಗೆ ಮಾತ್ರ ಶಿಲೆಯನ್ನು ರೂಪ ಕೊಡೋ ಅರ್ಹತೆ ಇರೋದು, ಅದನ್ನು ನೀನು ಮರಿಬಾರ್ದು. ಸರ್, ಒಂದೇ ಒಂದು ನಿಮಿಷ. ಏನು ಮ್ಯಾಟ್ರು? ಯಾಕೆ ನಿನಗೆ ಗೊತ್ತಿಲ್ವಾ? ಎಷ್ಟು ದಿನ ಚಾಲೆಂಜ್ ಹೆಸರಲ್ಲಿ ನನ್ನ ಆಟ ಆಡಿಸ್ಬಿಟ್ಟಲ್ಲೋ. ಕೆನ್ನೆ, ಮುತ್ತು, ಕಲ್ಯಾಣಿ, ಡೆಡ್ಲೈನು. ಅಯ್ಯೋ, ನನ್ನ ಲೈಫ್ನೇ ನರಕ ಮಾಡ್ಬಿಟ್ಟಲ್ಲೋ ನೀನು. ನೀ ಎಲ್ಲನೂ ಮೀರಿದ ವೀರಾದಿ ವೀರಾಗೋಗಿದ್ಯಪ್ಪ ನೀನು. ಕೊಟ್ಟಿದ್ದ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ಯಾ. ಗುಡ್ ಬಾಯ್, ಕೀಪ್ ಇಟ್ ಅಪ್. ಸೋತಿದ್ರೆ ತಮ್ಮ ಟಾರ್ಚರ್ನ ತಡ್ಕೊಳಕ್ಕಾಗ್ತಿದ್ದವ್ರೆ. ನನ್ನ ಮಗನೇ, ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳು, ಸೋಲಿಲ್ಲ ಅಂತ. ಸೋತಿದ್ದಿದ್ರೆ, ಕಿಸ್ಸು ಮಿಸ್ ಆಗಿದ್ದಿದ್ರೆ ಗತಿ ಅಧೋಗತಿ ಆಗೋಗಿರೋದು. ಅದೆಲ್ಲ ಮುಗ್ದೋಗಿರ ಮಾಡ್ರಮ್ಮ. ಇವಾಗ ನಾನು ಗೆದ್ದಾಯ್ತು, ನೀನು ಸೋತಾಯ್ತು. 2 ವಾರ ನೀನು ಕೊಟ್ಟಿರೋ ಟಾರ್ಚರ್ಗೆ ನೀನು ಅನುಭವಿಸ್ಲೇಬೇಕು ಶಿಕ್ಷೆನ. ಇವಾಗ ಯಾಕೋ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ ವಿನಿ. ನೀನು ಹೇಳ್ತಿರೋದೆಲ್ಲ ನಿನ್ನ ಬಾಯಲ್ಲೇ ಹೇಳ್ತಿದ್ಯಾ, ಆದರೆ ಹೇಳಿಸ್ತಿರೋರು ಯಾರೋ ಬೇರೆಯವರು ಅಂತ ನನಗೆ ಫೀಲ್ ಆಗ್ತಿದೆ. ನಾವ್ಯಾರಿಗೂ ಕುಮಕ್ ಕೊಟ್ಟಿಲ್ಲಪ್ಪ. ಆ ಥರ ಬೇರೆಯವ್ರ ಮೇಲೆ ಬೆಟ್ ಮಾಡಿ ತೋರಿಸೋದು ತಪ್ಪು. ಈಗ ನಾನು ಸೋತಿರೋದಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ಪ್ಲ್ಯಾನು? ನನ್ಗೆ ಗೊತ್ತಿಲ್ಲಪ್ಪ. ನೀವುಂಟು, ನಿಮ್ಮ ಅಣ್ಣ ಉಂಟು. ಕಿಚ್ಚ ಚೊರು ನೀವೇ, ನೀರು ಸುರಿಯೋದು ನೀವೇನಾ? ನಾವು ಅದೇನು ಮಾಡಬೇಕು ಅಂತ ಹೇಳ್ರ. ಸಿಂಪಲ್ ಮಾ. ಇವಾಗ ನಾನು ಸೋತಾಗ ಏನೇನು ಮಾಡಿದ್ನೋ ನೀನು ಸೋತಾಗೂ ಅದನ್ನೆಲ್ಲ ಮಾಡಬೇಕಲ್ವೇ? ಇದೇ ನಿನ್ನ ಪನಿಷ್ಮೆಂಟ್. ಗೆದ್ದಾಗ ಈ ಮಾತುಗಳೆಲ್ಲ ಬರೋದು ಸಹಜ. ಏನು ಮಾಡಬೇಕು? ಸಿಂಪಲ್ ಮಾ. ಒಂದಿನ ಫುಲ್ಲು, ಒಂದಿನ ಪೂರ್ತಿಯಾಗಿ ರುಕ್ಕು ಏನು ಹೇಳ್ತಾಳೋ ನೀ ಅದನ್ನೆಲ್ಲ ಕೇಳಬೇಕು. ಅವಳು ಎಲ್ಲೆಲ್ಲಿ ಕರೀತಾಳೋ ಅಲ್ಲಿಗೆಲ್ಲ ಹೋಗ್ಬೇಕು. ಹೇಳ್ತಾ ಇದ್ದೀನಿ, ನೋ ಕಾಂಪ್ರಮೈಸ್, ನೋ ನೆಗೋಸಿಯೇಷನ್. ರುಕ್ಕು ನಿನ್ನ ಬಾಸು, ನೀನು ಅವಳ ಸೇವಕ ಸೇವಕ ಸೇವಕ. ತಲೆ ಯಾರಿಗೆ ಹೇಳ್ತಿದ್ದೇವಲ್ಲ? ಏನು ಆರ್ಟಿಕಲ್ ಆಡ್ತಿದ್ದೀರಾ ನೀವು? ಇವೆಲ್ಲ ನನ್ನ ಕೈಲಿ ಆಗಲ್ಲ. ಯಾಕೆ, ಏನು ಪ್ರಾಬ್ಲಮ್ಮು? ಈಗ ಆಡ್ತಲ್ಲಿ ಗೆದ್ದಿದ್ದಾರಪ್ಪ ನಾನು, ಮತ್ತೆ ಸೆಂಟ್ರಲ್ ಹೇಳ್ದೇನಾ ಗೆದ್ದವ್ರಿಗೆ ಗುನ್ನಿಸಿಡ್ಲಿ ಅಮ್ಮ, ಇಡ್ಸ್ಕೊತೀನಿ. ಅದನ್ನ ಬಿಟ್ಬಿಟ್ಟು ಇವೆಲ್ಲ ನನ್ನ ಕೈಲಿ ಆಗಲ್ಲ, ಹೋಗಲಿ. ನೀ ಚಾಲೆಂಜ್ ವಿನ್ ಆದಾಗ ಕಲ್ಲಿನಿಂದ ಮತ್ತೆ ತರ್ಲಿಲ್ವಾ? ಇದು ಹಂಗೇನಮ್ಮ. ರುಕ್ಕು ಇಂಡೈರೆಕ್ಟ್ ಆಗಿ ಈ ಚಾಲೆಂಜ್ ನಾನು ವಿನ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಸೊ ದ ಆಕ್ಚುಯಲ್ ವಿನ್ನರ್ ಇಸ್ ರುಕ್ಕು. ಅವಳ ಋಣದಲ್ಲಿ ನಾವಿದ್ದೀವಿ. ಆಟದಲ್ಲಿ ಅವನ್ನ ಗೆಲ್ಲಿಸ್ತವನು ನೀನೇ. ಈಗ ನನ್ನ ಲಾಕ್ ಮಾಡ್ತಿರೋದು ನೀನೇನಾ? ನಾನು ಅವಾಗಲೇ ಹೇಳಿದೆ ತಾನೆ, ನೀವು ಉಂಟು, ನಿಮ್ಮ ಅಣ್ಣ ಉಂಟು ಅಂತ. ನಾನೇ ಆಡ್ತಲಿಲ್ಲಪ್ಪ. ಆಟದಲ್ಲಿಲ್ಲ ಅಂತ ಆಟದ ರೂಲ್ಸ್ ಎಲ್ಲ ಸೆಟ್ ಮಾಡ್ತಿರೋಳು ನೀನೇ. ಈಗ ಆಟ ಆಡಿಸ್ತಿರೋಳು ನೀನೇ.
ಓಕೆನಪ್ಪ, ಓಕೆ. ಆದರೆ ಒಂದು ಕಂಡೀಷನ್. ಏನು? ರುಕ್ಕು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವಳು ಬಾಯಿಂದನೇ ಇವತ್ತೊಂದು ದಿನ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ರುಕ್ಕು ಬಾಯಲ್ಲಿ ಹೇಳ್ಸು. ಅದಕ್ಕೇನಂತೆ, ರುಕ್ಕು ಹೇಳ್ತಾಳೆ. ಹೇಳು ರುಕ್ಕು. ನೋಡು, ಈ ಡೌಗಳೆಲ್ಲ ಮಾಡಿದ್ರೆ ನೀನ್ ಅವಾಗ್ಲೇ ಏನ್ ಮಾಡಿದ್ದೆ ಅಂತ ಸೂರ್ಯಪ್ರಕಾಶ್ ಸರ್ಗೆ ಹೋಗಿ ಪಿನ್ ಟು ಪಿನ್ ಹಾಕೊಟ್ಬಿಡ್ತೀನಿ. ಓಕೆ ಓಕೆ, ಕೂಲ್ ಡೌನ್. ಎಲ್ಲ ಕಡೆಯಿಂದನೂ ರಾಜಂಗೆ ಚೆಕ್ ಇಡ್ತಾ ಇದ್ರ. ಲೈ ಮೀಟ್ರು, ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ ಕಡೆ ಕಳಿಸ್ತಾ ಇದೆಯಾ? ಇಳ್ಸು. ಇವತ್ತು ನಿನ್ನ ದಿನ, ಅದಕ್ಕೆ ಬೀಗ್ತಾ ಇದೆಯಾ? ನಾಳೆ ನಮ್ಮ ದಿನನೂ ಬರುತ್ತೆ, ಆವಾಗಿಡ್ತೀನಿ ನನ್ನ ಮಕ್ಳ ನಿಮ್ಮ ಕೂಟ. ಏಯ್, ಎಷ್ಟ ಮಾತಾಡ್ತೇನೆ ನೀನು? ಇವಾಗ ನೀನು ಚಾಲೆಂಜ್ ಒಪ್ಕೊಂಡಿದ್ಯೋ ಇಲ್ವೋ? ತಂಡಿಗೆ ಎದ್ರಲಿಲ್ಲ, ದಾಡಿಗೆ ಎದ್ರಲಿಲ್ಲ, ಈ ರುಕ್ಕುಗೆ ಎದ್ರತೀನ ನಾನು? ಆಯ್ತು ಕಣ, ಮಾಡ್ತೀನಿ. ಒಂದು ದಿನ ಅವಳು ಏನೇನು ಹೇಳ್ತಾಳೋ ಅದನ್ನೆಲ್ಲ ಈ ಕೃಷ್ಣ ಮಾಡ್ತಾನೆ. ಆದರೆ ಅದನ್ನ ಹೆಂಗೆ ಮಾಡ್ತೀನಿ ಅನ್ನೋದು ನನಗೆ ಬಿಟ್ಟಿತ್ತು. ಅಯ್ಯೋನೋ, ತುಂಬಾ ಡೇಂಜರು. ಆಟನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾನೆ. ಏಯ್, ನೀನೇನು ಮೋಸ ಮಾಡಂಗಿಲ್ಲ, ಎದುರ್ಸಂಗಿಲ್ಲ, ಇವಾಗಲೇ ಹೇಳ್ತಾ ಇದೀನಿ. ಏ ಇಲ್ಲ ಗುರು, ನಮಗೆ ಹೆಣ್ಮಕ್ಳು ಕಂಡ್ರೆ ಗೌರವ ಐತೆ, ಸಾಫ್ಟ್ ಕನ್ನದಿದೆ. ಆ ಥರ ಎಲ್ಲ ಮಾಡೋ ಮಕ್ಕಳಲ್ಲ ನಾವು. ಶಾಬಾಷ್, ಇನ್ನೇನು ಮುಗಿತಲ್ಲ. ರುಕ್ಕು, ಒಂದಿನದ ಮಟ್ಟಿಗೆ ಇವನು ನಿನ್ನ ಕೈ ಬೊಂಬೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರಳಿ ಹೋಗನ್ನು. ಹಲೋ, ನಾನು ಹೊರಡ್ತಿದ್ದೀನಿ, ಮನೆಗೆ ಹೋಗ್ತಿದ್ದೀನಿ. ಹೋಗ್ಬಾ, ದೇವ್ರು ಒಳ್ಳೇದು ಮಾಡಲಿ. ಅಷ್ಟೇನಾ? ನಾನು ಹೋಗ್ತಿರೋದಕ್ಕೆ ಏನು ಬೇಜಾರಿಲ್ವಾ? ಅಂದರೆ ಫೀಲಿಂಗ್ಸು, ಎಮೋಷನ್ಸು. ಏಯ್ ಮೀಟ್ರು, ನಾನು ಹೋಗ್ಬೇಡ ಅಂತ ಹೇಳಿದ್ರೆ ಲೈಫ್ ಲಾಂಗ್ ನೀನು ಇಲ್ಲೇ ಉಳ್ಕೊಂಬಿಡ್ತೀಯಾ? ಇಲ್ಲ ತಾನೆ, ಮತ್ತೆ ಏನಕ್ಕೆ ತಲೆ ಕೆಡ್ಸ್ಕೊತೀಯ? ಒಂದೆಲ್ಲ ಒಂದಿನ ಮುಗಿಯೋ ವಿಷಯಕ್ಕೆ ಈ ಥರ ಎಲ್ಲ ತಲೆ ಕೆಡ್ಸ್ಕೊಬಾರ್ದು. ಹೋಗ್ಬಾ. ಸೂರ್ಯಪ್ರಕಾಶ್ ಸರ್ ಹೇಳಿದ್ದು ಸರಿ, ನೀನು ನಿಜವಾಗ್ಲೂ ಕಲ್ಲು. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಬಾಯ್. ರುಕ್ಕೋ, ನಾವು ಯಾರನ್ನೂ ಅಷ್ಟೊಂದು ಹಚ್ಕೊಳಲ್ಲ. ಹಚ್ಕೊಂಡ್ರೆ ಏನಾಗುತ್ತೆ ಹೇಳು? ಅವ್ರು ಬಿಟ್ಟೋದಾಗ ತುಂಬ ನೋವಾಗುತ್ತೆ. ಅದಕ್ಕೆ ನಾವೆಲ್ಲರಿಂದ ದೂರ ಇರ್ತೀವಿ. ಬಾಯ್, ಗುಡ್ ನೈಟ್.